ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವಂಥ ತುಲಾ, ವೃಶ್ಚಿಕ ಹಾಗೆ ಧನು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸೋಣ. ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡಿ. ಈ ತುಲಾ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ತಕರಾರುಗಳು, ಸಂಕಷ್ಟಗಳು ಕಾರಣ ಅಲ್ಲಿ ಕುಜ ಮಾಂದಿ ಒಳಪಡ್ತಕ್ಕಂಥದ್ದು ಎಲ್ಲ ಇದೆ. ವೃತ್ತಿಯಲ್ಲಿ ತಕರಾರು, ಸಂಕಷ್ಟ, ಸ್ತ್ರೀಯರಿಗೆ ನಷ್ಟ, ವ್ಯಥೆ, ಸೋಲನ್ನು ಸೂಚಿಸ್ತಾ ಇದೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ಅದಕ್ಕೆ ಕಾರಣ ಚಂದ್ರನ ಬಲಹೀನತೆ ತುಲಾರಾಶಿಯವರು. ಹೀಗಾಗಿ ವಾರದ ಆದಿಯಲ್ಲಿ ಸ್ವಲ್ಪ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಎಷ್ಟು ಮಾತಾಡಿದ್ರೆ ಒಳ್ಳೆಯದು, ಈ ಸಂದರ್ಭ ಹೇಗಿದೆ, ಈ ಸಂದರ್ಭ ನೋಡ್ಕೊಂಡು ನಿಮಗೆಲ್ಲ ನಾಜೂಕು ಗೊತ್ತಿರ್ತದೆ ಯಾರ ಹತ್ರ ಹೇಗೆ ಎಷ್ಟು ಮಾತಾಡಬೇಕು ಅನ್ನೋದು. ಆ ರೀತಿಯ ಒಂದು ಎಚ್ಚರಿಕೆ ವಹಿಸಿಬಿಟ್ರೆ ಸಾಕಾಗುತ್ತೆ. ವಿದೇಶ ವಹಿವಾಟು ತುಂಬ ಚೆನ್ನಾಗಿರ್ತದೆ. ಅಲ್ಲಿ ಕೇತು ಮಾಂದಿ ಲಾಭದಲ್ಲಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆ ಸಂಪರ್ಕ ಚೆನ್ನಾಗಿರುತ್ತೆ ಮತ್ತು ಲಾಭ ಬರ್ತದೆ. ಹೆಚ್ಚಿನ ನಿರೀಕ್ಷೆ, ಲಾಭ ನಿರೀಕ್ಷೆಯನ್ನು ಮಾಡಬಹುದು. ಅದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ವಿಶೇಷ ಸಲಹೆ ಸಹಕಾರಗಳು ಸಿಗುತ್ತೆ. ಧರ್ಮ ಕಾರ್ಯಗಳಲ್ಲಿ, ದೈವ ಪೂಜೆ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಬುದ್ಧಿ ಸ್ವಲ್ಪ ಮಂಕಾಗಿರ್ತದೆ. ಬೇಡದ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ಇವುಗಳನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಇದಕ್ಕೆ ಧ್ಯಾನ, ಇದಕ್ಕೆ ಯೋಗ, ತಪಸ್ಸು ಇವುಗಳೆಲ್ಲ ಬೇಕಾಗುತ್ತೆ. ಮನಸ್ಸಿನ ಶುದ್ಧಿ ಮಾಡ್ಕೊಳ್ಬೇಕಂದ್ರೆ ಯಾವ ಔಷಧ ಅದಕ್ಕೆ ಧ್ಯಾನವೇ ಔಷಧ. ಅದು ತುಂಬ ಮುಖ್ಯವಾಗಬೇಕು. ನೀವು ಅದನ್ನು ಮಾಡಿ. ಹೆಚ್ಚಿನ ಫಲ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ತುಲಾರಾಶಿಯವರಿಗೆ ಅಲ್ಲಿ ಗುರುಚಂದ್ರರ ಸಂಗಮ ಭಾಗ್ಯಸ್ಥಾನದಲ್ಲಾಗೋದು. ಅದು ದೈವ, ತೀರ್ಥಕ್ಷೇತ್ರ ದರ್ಶನ, ಸಾಧು ಸಂತರ ಭೇಟಿ, ಉತ್ತಮರ ಭೇಟಿ ಇದೆಲ್ಲ ಸೂಚಿಸುತ್ತೆ. ಹೀಗಾಗಿ ಅದೇ ಒಂದು ರೀತಿಯ ಟ್ರೀಟ್ಮೆಂಟ್ ಆಗಿಬಿಟ್ಟಿರುತ್ತೆ. ಹೀಗಾಗಿ ಅಂಥದ ಕಡೆ ಗಮನ ಕೊಡಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ತುಲಾರಾಶಿಯವರು ಅಂತಂದರೆ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸೇವೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ರಾಜೇಶ್ವರಿ ಅವರು ಸರ್ಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್ವರಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12ನೇ ತಾರೀಕು. ಓಕೆ. 9ನೇ ತಿಂಗಳು 2004. 12/9/2004. ಸಮಯ? ಮದುವೆ ಬಗ್ಗೆ ಕೇಳಬೇಕು. ಸಮಯ ಹೇಳಿಮಾ. ಮಧ್ಯಾಹ್ನ 1:20. ಮಧ್ಯಾಹ್ನ 1:20. ಮದುವೆ ಬಗ್ಗೆನಾ? ಹೌದು. ಶಾಸ್ತ್ರಿಗಳಿದ್ರೆ ಮಾತಾಡಿ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ಕಾರ. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಈ ಜಾತಕ ನೋಡಿದ್ರೆ ಇದು ಧನುರ್ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಬುಧ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ ಇರೋದು ತುಂಬ ಒಳ್ಳೆಯದು. ಅನುಕೂಲ ಆಗುತ್ತೆ, ಗಾಬರಿ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ಪ್ರಸ್ತುತ ಇವರಿಗೆ ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಒಂದು ಕಾಲ ನಡೀತಾ ಇದೆ. ನೋಡಿ, 2028 ಡಿಸೆಂಬರ್ ಇನ್ನೂ ಕಾಲ ಇದೆ. ಹೀಗಾಗಿ 28 ಡಿಸೆಂಬರ್ ಅಂದರೆ 2029 ಪ್ರಾರಂಭದಲ್ಲಿ ಅಂದ್ಕೊಳ್ಳಿ. ಆಗ ವಿವಾಹಕ್ಕೆ ಯೋಗ್ಯವಾದ ಕಾಲ ಬರುತ್ತೆ. ಆ ಕ್ಷಣ ಏನು ಯಾರು ವಿವಾಹವನ್ನು ಏರ್ಪಾಡು ಮಾಡ್ತಾನೋ ಅವಂದೇ ಟೈಮ್ ಬರುತ್ತೆ. ಆಗ ವಿವಾಹ ಆಗುತ್ತೆ. ಈಗಲೇ ಹರಿಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕೆಲಸದ ಅಲ್ಲಿ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ, ಕರ್ಮಾಧಿಪತಿ ಭಾಗ್ಯದಲ್ಲಿರೋ ತುಂಬ ಒಳ್ಳೆಯದು. ಕೆಲಸದ ಕಡೆ ಗಮನ ಕೊಡಲಿ. ಸ್ವಲ್ಪ ಹಣ ಸಂಪಾದನೆಗೆ ದಾರಿ ಆಗುತ್ತೆ, ನಿಮಗೂ ಉಪಕಾರವಾಗುತ್ತೆ. ಅದನ್ನು ಮಾಡಲಿ ಅಂತ ಅನಿಸುತ್ತೆ ನನಗೆ. ಯೋಚನೆ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.